ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವರಿಬ್ರು ನಂಗೆ ವ್ಲಾಗ್ ಸ್ಟಾರ್ಟ್ ಮಾಡಕ್ ಬಿಡ್ತಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ. ಸೊ ಪಾಪು ತಲೆ ಮಾತ್ರ ಕಾಣಿಸ್ತಿದೆ. ಸೊ ನಾನು, ಪವನ್ ಮತ್ತೆ ಪ್ರಿಯಾ ಇವತ್ತು ನಮ್ಮೂರ್ಗೆ ಹೋಗ್ತಾ ಇದ್ವಿ. ಸೊ ಲಾಸ್ಟ್ ವೀಕ್ ಅಲ್ಲ ಪವನ್ ಪಾಪಗ್ ಮುಡಿ ಕೊಟ್ಟಿದ್ದು 2 weeks ಬಿಫೋರ್. ಇಲ್ಲ, ಗೊತ್ತಿರ್ಲಿಲ್ಲ, ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಸೊ ಪಾಪಗ್ ಮುಡಿ ಕೊಟ್ಟಿದ್ದೀನೇ ಅವನು ಕೊಡ್ಬಾರ್ದು ಅಂತ ಏನೋ ಹೇಳಿದ್ರು, ಒಂದೇ ದಿನ ಕೊಡ್ಬಾರ್ದು ಅಂತ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದೀವಿ, ಪವನ್ದು ಮುಡಿ ಕೊಡ್ಬೇಕು ಅಂತ ನಮ್ಮ ಮನೆ ದೇವ್ರಿಗೆ. ಸೊ ಎಲ್ಲೆಲ್ಲಿ ಹೋಗ್ತೀವಿ ಇವತ್ತು, ಹೆಂಗಿರುತ್ತೆ ದಿನ ಅನ್ನೋದನ್ನ ತೋರಿಸ್ತೀನಿ. ಲಿಪ್ಸ್ಟಿಕ್ ಹಾಕೋದನ್ನ ಮರ್ತೋಗಿದ್ದೀನಿ. ಸೊ ಕೀಪ್ ವಾಚಿಂಗ್. ಇಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಅಕೌಂಟ್ ಇದೆ, ಪ್ರೀತು ಗೌಡ ಕನ್ನಡ ವ್ಲಾಗ್ಸ್ ಅಂತ. ಅದನ್ನು ಕೂಡ ಫಾಲೋ ಮಾಡಿ. ನಮ್ಮ ಬೋಡಿ ಇಲ್ಲಿ ಕೂತ್ಕೊಂಡಿದೆ. ಸೊ ನಾವು 3 ಜನ ಏನಾದರೂ ಹೊರಗೆ ಹೋದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಸೊ ನನ್ನ ಜೊತೆ ಪ್ರಿಯನ್ ಕರ್ಕೊಂಡೋದ್ರೆ ನಂಗೆ ಆರಾಮ್ ಅನಿಸುತ್ತೆ. ಪಾಪು ಎತ್ಕೊಂಡಿರ್ತಾಳೆ ಆ್ಯಂಡ್ ಅವನು ಕೂಡ ಅವಳ ಜೊತೆ ತುಂಬ ಚೆನ್ನಾಗಿರ್ತಾನೆ. ಸೊ ನಾನು ಪವನ್ನ ನೋಡೇ ಇರಲಿಲ್ಲ, ಬೋಡ ಮಾಡಿಸ್ಕೊಂಡಿರೋದು ನನ್ನ ಮದುವೆ ಆದಾಗಿಂದನೂ. ಏನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇದ್ದೆ ನನಗಂತೂ. ಅವನಿಗೆ ಗಡ್ಡ ಅದೆಲ್ಲ ಇಲ್ಲ ಅಂದರೆ ನಂಗೆ ಇಷ್ಟನೇ ಆಗಲ್ಲ. ಆ್ಯಂಡ್ ಪಾಪು ಕೂಡ ಹೋಗಲ್ಲ ಅಂತ ಅಂದ್ಕೊಂಡೆ, ಬಟ್ ಅವನು ಏನೂ ಇದೇ ಮಾಡಲಿಲ್ಲ ಒಂಚೂರು. ಎಷ್ಟೊಂದು ಮಕ್ಳು ನೋಡಿದ್ದೀನಿ ನಾನು, ಅಳ್ತಾ ಇರತ್ತೆ, ಎದುರುಕೊಳ್ಳುತ್ತೆ, ಆ ಥರ ಏನೂ ಮಾಡಲಿಲ್ಲ. ಅವನು ಆರಾಮಾಗೆ ಹೋದ. ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ಸು ಬಂದ್ವಿ. ಮುಡಿಯೆಲ್ಲ ಕೊಟ್ಟು ಮತ್ತೆ ಮನೆಗೆ ಹೋಗಿ, ಅಲ್ಲಿಂದ ಊರಿಗೆ ಹೋಗಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫುಲ್ ವ್ಲಾಗ್ನ ನೋಡಿ. ಅಜ್ಜಿ ಒಂದೇನೋ ಒಂದು ಕಾಮಿಡಿ ಹೇಳ್ತಾರೆ, ಅದು ಎಲ್ರಿಗೂ ಇಷ್ಟ ಆಗುತ್ತೆ. ನಾನು ಮುಂದೆ ಒಂದು ವಾಯ್ಸ್ ಓವರ್ನ ಕೊಡ್ತೀನಿ. ಏನಂದರೆ, ನಾನು ಇವಾಗ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಲ್ವ ರೀಲ್ಸು, ಅದರಲ್ಲಿ ರೀಲ್ಸ್ನ ನೋಡಿಬಿಟ್ಟು ಯಾರೋ ಒಬ್ಬರು ಊರಲ್ಲಿರೋರು ಕೇಳಿದ್ದಾರೆ ಅಜ್ಜಿನ, ಏನಿದು ತೋರಿಸಿದ್ದಾರೆ. ಅದಕ್ಕೆ ಅಜ್ಜಿ ನೀನೇನಕ್ಕೆ ಅವ್ರ ಫೋನಿಗೆ ವಿಡಿಯೋನ ಕಳಿಸಿದ್ದೆ ಅಂತ ಕೇಳ್ತವ್ರು ನನ್ನನ್ನು. ಅಂದರೆ ಅವರು ತೋರಿಸಿದ್ದಾರೆ, ಬಟ್ ಇವ್ರು ಅಂದ್ಕೊಂಡಿರೋದು ನೋಡಿ ಎಷ್ಟು ಇನ್ನೋಸೆಂಟ್ ಅಂತ. ಅಂದರೆ ಆವಾಗಿನ ಕಾಲದವರು, ಅವ್ರಿಗೇನು ಗೊತ್ತಾಗಲ್ಲ ಅಲ್ವ ಪಾಪ. ಸೊ ಹಂಗಂತ ಕೇಳ್ತವ್ರೆ ನನ್ನನ್ನು, ಅವ್ರಿಗೇನು ಕಳಿಸಿದ್ದೆ ನೀನು ವಿಡಿಯೋನ ಅಂತ. ನನಗಂತೂ ನಗುನೇ ಬರ್ತಾಯಿತ್ತು. ಅಯ್ಯೋ ಅಜ್ಜಿ ನಾನು ಕಳಿಸಿದ್ದಲ್ಲ, ನಾನು ವೀಡಿಯೋಸ್ ಮಾಡ್ತೀನಲ್ವ, ಅದು ಅವ್ರ ಫೋನಿಗೆ ಹೋಗಿದೆ ಅಂತ ಹೇಳ್ತಾ ಇದ್ದೆ. ಸೊ ನೋಡಿ, ರಾಕ್ ಕ್ಲಿಪ್ಪಿಂಗ್ಸ್ನು ಹಂಗೆ ಹಾಕ್ತೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೊಸ ಬಟ್ಟೆ ತಗೊಂಡಿದ್ದಲ್ಲ ಪಾಪುದು, ಫೋನ್ಗೆ ಯಾಕೆ ಕಳ್ಸಿದ್ಯಾ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದೆ ಅವ್ರಿಗೆ. ನನಗೆ ನಾನು ಯಾವಾಗ ಕಳ್ಸಿದ್ದೀನಿ ಅವ್ರಿಗೆ? ಅವತ್ತು ಬಾಚಣಿನೆಲ್ಲ ಮುಟ್ಟು ಮತ್ತೆ ನೀನು ಯಾವ್ದು ಹಾಕಿದ್ದೆ ಚಿನ್ನ? ಓಯ್ ಜಸ್ಟ್ 5 ಅದು ಸುಮ್ಮನೆ ಡಮ್ಮಿ ಮಾಡ್ಬಿಟ್ಟವ್ರೆ, ಡಮ್ಮಿ ರೂಮ್ ತರ. ಇದಂಗಿದೆ ಊರು, ರೋಡು. ಇಲ್ಲೇ ಇಡು. ಸಾಯ್ತು ನೋಡುತ್ತೀವಿ ಒಂದು ಝೂಮ್ ಯಾಕೆ ಮಾಡಿ ಇಷ್ಟೊಂದು? ಅಲ್ಲ
ಅಲ್ಲಿ ದಾರಿ ಚೆನ್ನಾಗಿದ್ಯಾ? ಚೆನ್ನಾಗಿ ಐತೆ. ಸರಿನಪ್ಪ ಈಗ ದಾರಿ ಹೇಳಪ್ಪ ಅಲ್ಲಿ. ಈ ಮುಂದೆ ಹೋಗಿ ರೈಟ್ ತಗೊಳ್ಳಿ. ಇದು ಏನು ಅವಾಗ ಒಂದ್ಸಲ ಮಾಡಿಸಿದ್ದೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಒಂದು 2019 20 ಒಂದು 5 years ಬಿಫೋರು. ಯಪ್ಪ ಎಷ್ಟು ಅಸಹ್ಯವಾಗಿ ಕಾಣ್ತಿದೆ ಗೊತ್ತಾ.